ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ್ರಾಕ್ಷಿಯಲ್ಲಿ ರೆಡ್ ಮೈಟ್ಸ್ ಏನು ಕೆಂಪು ನುಸಿ ಅಥವಾ ಲಾಳುಕುಳಿ ಅಂತಾರಲ್ಲ ಅದ್ರ ಬಗ್ಗೆ ನೋಡೋಣ. ಇದು ಯಾವ ರೀತಿ ನಮ್ಮ ದ್ರಾಕ್ಷಿ ಪ್ಲಾಟಿಗೆ ಹಾನಿ ಮಾಡ್ತೈತಿ ಮತ್ತು ಇದನ್ನು ಯಾವ ರೀತಿ ನಾವು ಗುರುತಿಸಬೇಕು ಮತ್ತು ಇದನ್ನು ಯಾವ ರೀತಿ ನಾವು ಹತೋಟಿಯಲ್ಲಿ ತೊಗೋಬೇಕಂತ ಇದನ್ನು ಎಲ್ಲ ಈ ವಿಡಿಯೋದಾಗ ನಾವು ನೋಡೋಣ. ಮೊದಲ ರೆಡ್ ಮೈಟ್ಸ್ ಅಂದರೆ ಏನು? ಇದು ಕೆಂಪು ನುಸಿನು ಅಂತ ಕರೀತಾರೆ ಮತ್ತು ಲಾಳುಕುಳಿ ಅಂತಲೂ ಕರೀತಾರೆ. ಇದೊಂದು ಸಣ್ಣ ಕೀಟಿದು ಯಾವ ನಮ್ಮದು ತ್ರಿಪ್ಸ ಮತ್ತು ತ್ರಿಪ್ಸ ಮತ್ತು ಏನು ಅಪಿಡ್ಸ ಜೆಸಿಡ್ಸ್ ಅದಾವಲ್ಲ ಅದೇ ರೀತಿ ಇದೊಂದು ಮೈಟ್ಸು ಇದೊಂದು ಸಣ್ಣ ಕೀಟಿದು. ಇದು ಸರಿಯಾಗಿ ನಮಗೆ ಬರಿಗಣ್ಣಿದಿಂದ ಕಾಣಿಸಂಗಿಲ್ಲ ಮತ್ತು ಇದು ಎಲೆ ಕೆಳಭಾಗದಲ್ಲಿ ಹೆಚ್ಚಿರ್ತದೆ. ಮತ್ತು ಇದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಅನುಕೂಲಕರವಾದ ವಾತಾವರಣ ಏನಂತ ನಾವು ನೋಡೋಣ. ಅನುಕೂಲಕರ ವಾತಾವರಣ ಇತ್ತಂದ್ರೆ ಇದು ಗ್ರೌತ್ ಆಗ್ತೈತಿ. ಇದು ಹೆವಿ ಬಿಸಿಲು ಅಂದ್ರೆ ಈಗೇನು ಡೇ ಟೈಮ್ದಾಗ ಬಿಸಿಲು ಜಾಸ್ತಿ ಐತಿ, ನೈಟ್ ಏನೈತಿ ಕೋಲ್ಡ್ ಜಾಸ್ತಿ ಐತಿ. ಅಂದರೆ ಈಗ ಇದರದ ಫೇವ್ರೇಬಲ್ ಕಂಡೀಷನ್ ಇದು ಅಂದ್ರೆ ಒಣ ವಾತಾವರಣ ಅಂದರೆ ಏನಾಗ್ತೈತಿ, ತೇವಾಂಶ ಇಲ್ಲದ ಗಾಳಿ ಏನು ಇರ್ತೈತಲ್ಲ ಆ ಟೈಮ್ದಾಗ ಇದು ವೃದ್ಧಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅಂದರೆ ಇದ್ರ ಗ್ರೌತ್ ಜಾಸ್ತಿ ಇರ್ತೈತಿ. ಮತ್ತು ಲೋ ಹ್ಯೂಮಿಡಿಟಿ ಮಿನಿಮಮ್ ಅಂದರೆ ಏನು 40ರಿಂದ ಅಂದರೆ 40-50ರಿಂದ ಏನು ಕೆಳಗಡೆ ಇರ್ತೈತಲ್ಲ ಹ್ಯೂಮಿಡಿಟಿ, ಆವಾಗ ಇದ್ರದ್ದು ಗ್ರೌತ್ ಜಾಸ್ತಿ ಇರ್ತೈತಿ ಆ ಟೈಮ್ದಾಗ. ಮತ್ತು ಇದಕ್ಕೆ ಏನರ ನಾವು ಪ್ಲಾಟಿಗೆ ವಾಟರ್ ಸ್ಟ್ರೆಸ್ ಕೊಟ್ಟಿವಿ ಅಂದ್ರೆ ನಮ್ಮ ಪ್ಲಾಟಿಗೆ ಆವಾಗ ಇದ್ರ ಗ್ರೌತ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ. ಇವೆಲ್ಲ ಕಂಡೀಷನ್ ನಿಮ್ಮ ಪ್ಲಾಟಿಗೆ ಏನರ ಆಗಿತ್ತಂದ್ರೆ ಇದಕ್ಕೆ ಎಲ್ಲ ಅನುಕೂಲಕರ ವಾತಾವರಣ ಇದು. ನೆಕ್ಸ್ಟ್ ಇದರದ್ದು ಯಾವ ರೀತಿ ಇದನ್ನು ಐಡೆಂಟಿಫೈ ಮಾಡ್ಕೋಬೋದು ಲಕ್ಷಣ, ಇದರ ಯಾವ ರೀತಿ ಲಕ್ಷಣಗಳು ಅದಾವೆ ನಮ್ಮ ಪ್ಲಾಟಿಗೆ ಇದ್ರದ್ದು ಪ್ರಭಾವ ಆಗಿತ್ತಂದ್ರೆ, ಅಂದರೆ ಇದು ನಮ್ಮ ಪ್ಲಾಟಿಗೆ ಬಂದಿತ್ತಂದ್ರೆ ಯಾವ ರೀತಿ ಇದನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕಂತ ನೋಡೋಣ. ಮೊದಲ ಇದು ಈ ರೀತಿ ಹಳದಿ ಅಥವಾ ಬ್ರೋಂಜ್ ಬಣ್ಣದ ಪ್ಯಾಚಸ್ ಬರ್ತಾವೆ ಎಲೆ ಮೇಲೆ. ಅಂದ್ರೆ ಎಲೆ ಒಂಥರ ರಫ್ನೆಸ್ ಆಗ್ತೈತಿ, ಅಂದ್ರೆ ಕಟ್ರ ಆಗ್ತೈತಿ ಭಾಳ ಎಲೆ. ಮತ್ತು ಫೋಟೋಸಿಂಥಸಿಸ್ ಗ್ರೀನಿಶ್ ಇರೋಂಗಿಲ್ಲ, ಎಲೆ ಶೈನಿಂಗ್ ಕಳ್ಕೊತೈತಿ ಪೂರ್ತಿ, ಎಲೆ ಶೈನಿಂಗ್ ಕಡಿಮೆ ಆಗ್ತೈತಿ, ಫೋಟೋಸಿಂಥಸಿಸ್ ಕಡಿಮೆ ಆಗ್ತೈತಿ. ಮತ್ತು ಲೀಫೆಲ್ಲ ಕರ್ಲಾತಾವೆ ಅಂದ್ರೆ ಮುದುಡಾಕೆ ಶುರು ಮಾಡ್ತಾವೆ. ಮತ್ತು ಇದು ಅತಿ ಹೆಚ್ಚಾಯ್ತಂದ್ರೆ ಉದುರು ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಮತ್ತು ಎಲೆ ಎಲ್ಲ ಪೂರ್ತಿ ಡ್ರೈನೆಸ್ ಆಗ್ತೈತಿ ಪೂರ್ತಿ, ಅಂದರೆ ಏನೋ ಒಂದಾಗ ಕಟ್ರ ಆಗ್ತೈತಿ. ಈ ರೀತಿ ಎಲೆಯನ್ನು ನಾವು ಕಾಣ್ಬೋದು ಇದರದ ಏನಾರೇ ಪ್ರಭಾವ ಇತ್ತಂದ್ರೆ. ನೆಕ್ಸ್ಟ್ ಇದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಇದನ್ನು ಯಾವ ರೀತಿ ಹತೋಟಿ ಮಾಡ್ಕೋಬೇಕಂತ ನೋಡೋಣ. ಏನರ ನಿಮ್ಮಲ್ಲಿ ಕಡಿಮೆ ಅಂದರೆ ನೀವು ಅರ್ಲಿ ಡಿಟೆಕ್ಷನ್ ಮಾಡಿದ್ರಂದ್ರೆ, ಒಂದಿಟ್ಟು ಸೂಕ್ಷ್ಮವಾಗಿ ನೋಡಿರಂದ್ರೆ, ಅರ್ಲಿ ಡಿಟೆಕ್ಷನ್ ಮಾಡ್ಕೊಂಡ್ರಂದ್ರೆ ನೀವು ಈ ರೀತಿ ಮಾಡ್ಕೊಂಡ್ರಂದ್ರೆ ಈಸಿಯಾಗಿ ಕಂಟ್ರೋಲ್ ಆಗ್ತೈತಿ. ಯಾಕಂದ್ರೆ ಪ್ರಾಪರ್ ಇರಿಗೇಷನ್ ಮಾಡ್ಕೋಬೇಕು, ಅತಿಯಾದ ನೀರನ್ನು ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. ಪ್ರಾಪರ್ ಇರಿಗೇಷನ್ ವಾಪಸ್ ತೊಗೊಂಡು ಮಾಡಿದ್ವಿ ಅಂದ್ರೆ ಇದ್ರದ ಪ್ರಭಾವ ಜಾಸ್ತಿ ಏನು ಇರೋಂಗಿಲ್ಲ. ಮತ್ತು ಡಸ್ಟ್ ಫ್ರೀ ಏರಿಯಾ ಅಂದರೆ ಈಗ ಏನಾಗ್ತೈತಿ, ಇವು ಹೆಚ್ಚು ಎಲ್ಲಿ ಕಾಣ್ತಾವಂದ್ರೆ ಹಾದಿ ದಂಡಿಗೆ ಹೊಲ ಏನು ಇರ್ತಾವಲ್ಲ, ಪ್ಲಾಟ್ ಇರ್ತಾವಲ್ಲ, ಆ ಪ್ಲಾಟಿಗೆ ಜಾಸ್ತಿ ಕಾಣಿಸೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಅಲ್ಲೆಲ್ಲ ಎಲೆಗಳ ಮೇಲೆ ಡಸ್ಟ್ ಕೂತಿರ್ತೈತಿ. ಆ ಡಸ್ಟ್ದಿಂದ ಇದ್ರನ್ನ ನಾವು ಹೊಡೆಯುವಂಥ ಸ್ಪ್ರೇ ಕವರೇಜ್ ಆಗಂಗಿಲ್ಲ, ಅಂದರೆ ಇದಕ್ಕೆ ಹೋಗಿ ಹತ್ತಂಗಿಲ್ಲ. ಇದ್ರದ ಗ್ರೌತ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು ಇದನ್ನು ಡಸ್ಟ್ ಫ್ರೀ ಆಗಿ ನಾವು ಏನರೇ ನೋಡ್ಕೊಂಡ್ವಿ ಅಂದ್ರೆ, ಡಸ್ಟ್ ಇರಲ್ದಂಗೆ ನಾವು ನೋಡ್ಕೊಂಡ್ವಿ ಅಂದ್ರೆ ಪ್ಲಾಟಿಗೆ ಇದನ್ನು ಹತೋಟಿಗೆ ಇಟ್ಕೋಬೋದು. ಮತ್ತು ಸಿಲ್ಕಾನ್ ಸ್ಪ್ರೇ ನಾವು ಯಾವಾಗಾರ ಮಾಡ್ತಿದ್ವಿ ಅಂದ್ರೆ ಇದರದ್ದು ಕಂಟ್ರೋಲು ಆಲ್ಮೋಸ್ಟ್ ಕಡಿಮೆ ಇರ್ತೈತಿ. ಮತ್ತು ಸಲ್ಫರ್ ನಾವು ಯೂಸ್ ಮಾಡಿದ್ವಿ ಅಂದ್ರೆ ಇದರ ಪ್ರಭಾವನೂ ಕಡಿಮೆ ಇರ್ತೈತಿ. ಇದೆಲ್ಲ ಫಸ್ಟ್ನೇ ಸ್ಟೇಜ್ನಾಗ ಇದನ್ನು ಹತೋಟಿ ಇವೆಲ್ಲ ಇವು ಟ್ರಿಕ್ಸ್ ಇವು. ಮತ್ತು ಇದು ಬಂದ ಮೇಲೆ ಏನರೇ ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಕೆಮಿಕಲ್ದಿಂದ ಕಂಟ್ರೋಲ್ ಮಾಡ್ಕೋಬೇಕಾಗ್ತೈತಿ. ಯಾವ್ಯಾವ ಅಂದ್ರೆ ಓಮೈಟ್ ಅಂತ ಬರ್ತೈತಿ ಪ್ರಾಡಕ್ಟ ಮಾರ್ಕೆಟ್ದಾಗ, ಮತ್ತು ಅಬಾಸಿನ್ ಬರ್ತೈತಿ, ಸಲ್ಫರ್ ಬರ್ತೈತಿ, ಮತ್ತು ಬೋರ್ನಿಯೋ ಅಂತ ಬರ್ತೈತಿ. ಇದೇ ರೀತಿ ಇನ್ನೂ ಹಲವು ಬರ್ತಾವೆ. ನಿಮಗೆ ಯಾವ್ದು ಅನುಕೂಲಕರ ಆಗ್ತೈತಿ ಅದನ್ನು ನೀವು ಸ್ಪ್ರೇ ಮಾಡ್ಬೋದು. ಈ ರೀತಿ ನಾವು ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಇದರಿಂದ ಏನು ಪರಿಣಾಮ ಆಗ್ತೈತಿ ನಮ್ಮ ಪ್ಲಾಟಿಗೆ, ಫೋಟೋಸಿಂಥಸಿಸ್ ಪೂರ್ತಿ ಕಡಿಮೆ ಆಗ್ತೈತಿ. ಫೋಟೋಸಿಂಥಸಿಸ್ ಕಡಿಮೆ ಆದ್ರೆ ಆಹಾರ ಕಡಿಮೆ ಆಗ್ತೈತಿ ಗಿಡಗಳಿಗೆ. ಇದರಿಂದ ಏನಾಗ್ತೈತಿ, ಗ್ಲುಕೋಸ್ ರೆಡಿ ಆಗಂಗಿಲ್ಲ. ಹೀಗಾಗಿ ಏನಾಗ್ತೈತಿ, ಇದರದ್ದು ಶುಗರ್ ಮೂಮೆಂಟ್ ಕಡಿಮೆ ಆಗ್ತೈತಿ ಮುಂದೆ ನಮ್ಮ ಇಳುವರಿಗೆ. ಮತ್ತು ಸೈಜಿಂಗ್ ಪ್ರಾಬ್ಲಮ್ ಆಗ್ತೈತಿ. ಏನರ ಅರ್ಲಿ ಡಿಟೆಕ್ಷನ್ ಆಯ್ತಂದ್ರೆ ಅರ್ಲಿ ಡಿಟೆಕ್ಟ್ ಆಯ್ತಂದ್ರೆ ಇದು ಪ್ಲಾಟಿಗೆ ಏನಾಗ್ತೈತಿ, ಸೈಜಿಂಗು ಬರೋಂಗಿಲ್ಲ. ಯಾಕಂದ್ರೆ ಈ ಸದ್ಯದಾಗ ಅದೇ ರೀತಿಯೂ ಆಗ್ಲಾಗ್ತೈತಿ ಒಂದೊಂದು ಪ್ಲಾಟಿಗೆ. ಯಾಕಂದ್ರೆ ಈಗ ಬಿಸಿಲು ಭಾಳ ವಾಡಾಗೈತಿ, ಹೀಗಾಗಿ ಇದರ ಸೈಜಿಂಗ್ ಪ್ರಾಬ್ಲಮ್ಮು ಮಾಡಾಕತ್ತೈತಿ ಈಗ ಒಂದೊಂದು ಪ್ಲಾಟಿಗೆ. ಮತ್ತು ಪ್ಲಾಂಟ್ ಭಾಳ ವೀಕ್ ಆಗ್ತೈತಿ. ಇಷ್ಟೆಲ್ಲ ಪರಿಣಾಮ ಆಗ್ತಾವೆ ಇದ್ರದ್ದು ಏನರ ನಮ್ಮ ಪ್ಲಾಟಿಗೆ ಅಟ್ಯಾಕ್ ಆಯ್ತಂದ್ರೆ. ನೆಕ್ಸ್ಟ್ ಇದನ್ನು ಯಾವ ರೀತಿ ನಾವು ಗುರುತಿಸ್ಬೋದಂದ್ರೆ,
ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಬರ್ತೈತಿ. ಬುಕ್ ಸ್ಟಾಲ್ದಾಗ ಇದೆಲ್ಲ ಸಿಗ್ತೈತಿ, ಬುಕ್ ಸ್ಟಾಲ್ದಾಗ ಸಿಗ್ತೈತಿ. ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಏನೈತಿ ಬುಕ್ ಸ್ಟಾಲ್ದಾಗ ಸಿಗ್ತೈತಿ. ಮತ್ತು ಇದನ್ನು ಯಾವ ರೀತಿ ಗುರುತಿಸ್ಬೇಕಂದ್ರೆ ಸ್ಪೈಡ್ರ್ ಅಂದ್ರೆ ಎಲ್ಲಿ ಕೆಳಗಡೆ ಏನಾಗ್ತೈತಿ ಅಲ್ಲಿ ಒಂದು ಜಾಳ್ಗಿನ ರೆಡಿಯಾಗಿರ್ತೈತಿ, ಜಾಳ್ಗಿನ ರೆಡಿಯಾಗಿತ್ತು ಸ್ಪೈಡ್ರ್ ಅಂತಾರೆ, ಆ ಸ್ಪೈಡ್ರ್ ರೆಡಿಯಾಗಿರ್ತೈತಿ. ಈ ರೀತಿ ಆಗಿತ್ತಂದ್ರೆ ನಮ್ಮ ಪ್ಲಾಟ್ದಾಗ ನಮ್ಮ ಎಲಿಗಳ ಕೆಳಗಡೆ ಇದ್ರದ್ದು ಪರಿಣಾಮ ಜಾಸ್ತಿ ಇರ್ತೈತಿ ಅಂತ ತಿಳ್ಕೊಬೇಕು. ಈ ರೀತಿ ಐಡೆಂಟಿಫೈ ನಾವು ಮಾಡ್ಬೋದು.